Yeah, today we are here to give an insight about the urinary symptoms in younger men and also a new technology, breakthrough technology which is available. ಎಲ್ಲ ಚಿಕ್ಕ ಹುಡುಗರುಗಳು 18 ವರ್ಷ 20 ವರ್ಷ 25 ವರ್ಷ ಅವ್ರುಗಳಿಗೆ ಯಾರಿಗಾರಿ ಯೂರಿನರಿ ಸಿಂಪ್ಟಮ್ಸ್ ಇರುತ್ತೆ ಅವ್ರುಗಳಿಗೆ ಒಂದು ವಿಧಾನ ಇದೆ ಟ್ರೀಟ್ ಮಾಡ್ಕೊಳ್ಳಿಕ್ಕೆ. ಮಿನಿಮಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಒಂದು ಪ್ರೊಸೀಜರ್ ವೈಸ್ ಮಾಡುವಂಥ ಟ್ರೀಟ್ಮೆಂಟ್ ಇದು. ಅದು ತೋರಿಸ್ಲಿಕ್ಕೋಸ್ಕರ ಇವತ್ತು ಒಂದು ಐಟಿನ್ ಅಂದ್ಬಿಟ್ಟು ಟೆಂಪರರಿ ಇಟಿನಲ್ ಡಿವೈಸ್ನ ಒಂದು ಡಿವೈಸಿಂದ ಈ ಎಲ್ಲ ಪ್ರಾಸ್ಟೇಟ್ ಅಬ್ಸ್ಟ್ರಕ್ಷನ್ ನಾರ್ಮಲ್ ಆಗಿ 50 ವರ್ಷ ಆದಮೇಲೆ ಪ್ರಾಸ್ಟೇಟ್ ಬರ್ತಂತೆ ಎಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಯಾರೇ ಆದರೂ ಚಿಕ್ಕ ಹುಡುಗರುಗಳಲ್ಲಿ 18 ವರ್ಷದ ಮೇಲ್ಪಟ್ಟವರು, ಎನಿಬಡಿ ಹೂ ಇಸ್ ಮೋರ್ ದೆನ್ 18 ಇಯರ್ಸ್, ಅವ್ರಿಗೇನಾದ್ರು ಯೂರಿನರಿ ಸಿಂಪ್ಟಮ್ಸ್ ಇನ್ ದ ಫಾರ್ಮ್ ಆಫ್ ಸ್ವಲ್ಪ ಅರ್ಜೆನ್ಸಿ ಆಗೋದು, ಪವರ್ ಸ್ಟ್ರೀಮ್ ಪಾಸ್ ಮಾಡಲಿಕ್ಕೆ ತೊಂದರೆ ಆಗೋದು, ಸ್ಪೀಡ್ ಆಗದೇ ಇರೋದು, ಫ್ರೀಕ್ವೆನ್ಸಿ ಆಗೋದು, ನೈಟಲ್ಲಿ ಎದ್ದೇಳೋದು, ಈ ಥರ ಎಲ್ಲ ಆದಾಗ ನೆಗ್ಲೆಕ್ಟ್ ಮಾಡಬಾರ್ದು. 18 ವರ್ಷ ಮೇಲ್ಪಟ್ಟವರು ಯಾರು ಅದನ್ನು ಮಾಡಬಾರ್ದು. ಯೂರಾಲಜಿಸ್ಟ್ ಹತ್ರ ಹೋಗಿ ಮೀಟ್ ದ ಯೂರಾಲಜಿಸ್ಟ್ ಆ್ಯಂಡ್ ಗೆಟ್ ದ ಟ್ರೀಟ್ಮೆಂಟ್ ಡನ್. ಇಫ್ ನಾಟ್ ಟ್ರೀಟೆಡ್, this process can produce a severe bladder damage, urinary tract infection and mental unhappiness for all these younger people. They won't be able to concentrate. ಈ ಎಲ್ಲ ಹುಡುಗರುಗಳಲ್ಲೂ ಈ ಸಮಸ್ಯೆ ಜಾಸ್ತಿ ಆದಾಗ ಅವ್ರಿಗೆ ಬ್ಲ್ಯಾಡರ್ ಒಂದು ಸಂಕುಚ ಆದಾಗ ಅದು ಬ್ಲ್ಯಾಡರ್ ಒಂದು ವೀಕ್ನೆಸ್ ಆಗುತ್ತೆ. ಮಯೋಪತಿ ಅಂತ ಹೇಳ್ತೀವಿ ಅದನ್ನು ಟ್ರೀಟ್ ಮಾಡಿಕೊಂಡ್ರೆ, ಬೇಗ ಮಾಡಿಕೊಂಡ್ರೆ ಅವ್ರಿಗೆ ತಮ್ಮ ಲೈಫಲ್ಲಿ ತುಂಬ ಪ್ರಾಸ್ಟೇಟ್ ಮುಂದೆ ಕಿಡ್ನಿ ಡ್ಯಾಮೇಜ್ ಆಗೋದಾಗಲಿ ಬ್ಲ್ಯಾಡರ್ ಡ್ಯಾಮೇಜ್ ಇರೋದಿಲ್ಲ. ಸೊ ನ್ಯೂ ಟೆಕ್ನಾಲಜಿ ಕಾಲ್ಸ್ ಐಟಿನ್ ಅನ್ನೋ ಟೆಕ್ನಾಲಜಿನ ಯಾರೇ ಒಬ್ಬರು ಯೂರಿನರಿ ಪ್ರಾಬ್ಲಮ್ ಇದ್ದಾಗ, ಅವ್ರಿಗೆ ಒಂದು ಸೆಕ್ಷುವಲ್ ಫಂಕ್ಷನ್ ಆಗಲಿ ಅಥವಾ ಬೇರೆ ಏನಾರು ಸಮಸ್ಯೆಗಳು ಇದ್ದಾಗ ಈ ಒಂದು ಟ್ರೀಟ್ಮೆಂಟಿಂದ ಅದೆಲ್ಲನೂ ನಾವು ಪ್ರಿವೆಂಟ್ ಮಾಡ್ಬೋದು. How it has been dealt and treated, the process? ಇದು ಒಂದು ಸಿಂಪಲ್ ಟೆಕ್ನಾಲಜಿ. ಇದನ್ನು ನಾವು ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಥರ ಟ್ರೀಟ್ ಮಾಡ್ತೀವಿ. ಲೋಕಲ್ ಅನಸ್ಥೀಶಿಯಾ ಅಥವಾ ಮೈಲ್ಡ್ ಸೆಡೇಷನಿಂದ ಕೊಟ್ಟು ಮಾಡೋಂಥ ಟ್ರೀಟ್ಮೆಂಟ್ ಇದು. ವೆರಿ ಸಿಂಪಲ್ ಪ್ರೊಸೀಜರ್. So it can be done within 10 minutes under mild sedation and local anesthesia, and the patient comes in the morning. He can be discharged in the same day evening without even catheterization, and he will pass urine the same day, after the procedure after 10 minutes, and he has to come back after 5 days for the pathological effect to happen, and that will be removed after 5 days, which is the completion of the procedure.